ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬೆಳವಣಿಗೆ. ದಿಢೀರ್ ದೆಹಲಿಗೆ ತೆರಳಿರುವಂತಹ ಡಿಕೆ ಶಿವಕುಮಾರ್ ಶಿರಡಿ ಸಾಯಿ ಬಾಬಾ ದರ್ಶನವನ್ನ ಪಡೆದು ನಂತರ ದೆಹಲಿಗೆ ಹೋಗಿರುವಂತಹ ಡಿಕೆ. ಭಾರಿ ಬೆಳವಣಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ದೆಹಲಿಗೆ ಭೇಟಿಯಾಗಿರುವಂತಹ ದೆಹಲಿಗೆ ತೆರಳಿರುವಂತಹ ಡಿಕೆ ಶಿವಕುಮಾರ್ ಶಿರಡಿ ಸಾಯಿ ಬಾಬಾ ದರ್ಶನವನ್ನ ಮುಗಿಸಿ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಸಿದ್ದು ಮೇಲುಗೈ ಬೆನ್ನಲ್ಲೇ ಈ ಬೆಳವಣಿಗೆ. ಹೈಕಮಾಂಡ್ ಮಟ್ಟದಲ್ಲಿ ಮತ್ತೆ ಡಿಕೆ ಲಾಬಿ. ಇಂದು ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ. ಎಸ್ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಯಾರು ಕಂಡು ಕೇಳರಿಯದಂತಹ ಬೆಳವಣಿಗೆ, ದಿಢೀರ್ ಬೆಳವಣಿಗೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ನಾನೇ 5 ವರ್ಷ ಸಿಎಂ, ಯಾರು ಆ ಒಂದು ಕುರ್ಚಿಯನ್ನ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಮಾತನಾಡ್ತಾರೆ. ಸೊ ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿಯನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಮಾಡಿದ್ದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮಧ್ಯರಾತ್ರಿ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ, ನಾನು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಶಿರಡಿ ಮತ್ತಿತರ ಕಡೆಗೆ ಭೇಟಿ ನೀಡ್ತಾ ಇದ್ದೇನೆ. ಡಿಸಿಎಂ ಡಿಕೆ ದೆಹಲಿಗೆ ಭೇಟಿ ಸಂಚಲನ. ಮಧ್ಯರಾತ್ರಿ ಡಿಕೆ ಶಿವಕುಮಾರ್ ಟ್ವೀಟ್, ನಾನು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಶಿರಡಿ ಮತ್ತಿತರ ಕಡೆಗೆ ಭೇಟಿ ನೀಡಿದ್ದೇನೆ. ಆದ್ರೆ ಹಲವು ಟಿವಿ ಚಾನೆಲ್ ಮತ್ತಿತರ ಮಾಧ್ಯಮಗಳಲ್ಲಿ ಬೇರೆಯದ್ದೇ ವರದಿ ಆಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದಿಲ್ಲಿಗೆ ತೆರಳಿದ್ದೇನೆ ಎನ್ನುವುದು ವರದಿ ಸುಳ್ಳು. ಇದು ಸಂಪೂರ್ಣ ಸತ್ಯಕ್ಕೆ ದೂರವಾಗಿರುವಂತಹ ವಿಚಾರ. ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣವನ್ನ ಹಚ್ಚುವುದು ಸಲ್ಲದು, ಹೀಗಂತ ಟ್ವೀಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಮಧ್ಯರಾತ್ರಿ ಒಂದು ಟ್ವೀಟ್ ಮಾಡ್ತಾರೆ. ವೀಕ್ಷಕರೇ, ಇದೊಂದು ನೆನಪಿರ್ಲಿ, ಏನು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಯಾರಿಗೆ ಎಲ್ಲಿ ಯಾವಾಗ ಹೇಳಬೇಕು ಅನ್ನುವಂಥದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಏನ್ ಹೇಳಿದ್ದಾರೆ ಆ ಒಂದು ಟ್ವೀಟ್ ಅಲ್ಲಿ ಅಂತಂದ್ರೆ, ನಾನು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಶಿರಡಿಗೆ ಹೋಗ್ತಾ ಇದ್ದೀನಿ, ಶಿರಡಿ ಮತ್ತು ಮತ್ತಿತರ ಸ್ಥಳಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದೀನಿ. ಆದ್ರೆ ಹಲವಾರು ಟಿವಿ ಚಾನೆಲ್ಗಳು ಹಲವಾರು ಮಾಧ್ಯಮಗಳು ವರದಿ ಬೇರೆನೆ ಮಾಡ್ತಾ ಇದೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದಿಲ್ಲಿಗೆ ತೆರಳಿದ್ದೇನೆ ಎನ್ನುವಂತಹ ವಿಚಾರವನ್ನ ಮಾಡ್ತಾ ಇದೆಯಲ್ಲ, ಅದು ಸುಳ್ಳು, ಇದು ಸಂಪೂರ್ಣ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ಟ್ವೀಟ್ ನ ಮೂಲಕ ಹೇಳಿದ್ದಾರೆ. ನಾನು ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದೇನೆ, ರಾಜಕೀಯ ಬಣ್ಣವನ್ನ ಬಡಿಯುವುದು ಸರಿಯಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಆ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಒಂದು ಟ್ವೀಟ್ ಯಾರಿಗೆ ಹೋಗಿ ಸೇರುತ್ತೋ, ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ದಾರೆ ಮಧ್ಯರಾತ್ರಿ 2 ಗಂಟೆಗೆ. ಓಕೆನಾ. ದಿಢೀರ್ ದೆಹಲಿಗೆ ಭೇಟಿ ನೀಡಿರುವಂತಹ
ಡಿ.ಕೆ. ಶಿವಕುಮಾರ್ ಅವರ ಮೈಂಡ್ ಅಲ್ಲಿ ಏನಿರಬಹುದು ಅನ್ನುವುದೇ ಈಗ ಪ್ರಶ್ನೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಂತೂ ಕೂತ್ಕೊಳ್ಳೋದಿಲ್ಲ, ಅದೇ ಸತ್ಯ. ಯಾಕೆ ಅಂತಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, ದೆಹಲಿಯಲ್ಲಿ ಒಂದಿಷ್ಟು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ, ಇಂಗ್ಲಿಷಲ್ಲಿ ಇಂಟರ್ವ್ಯೂಗಳನ್ನ ಕೊಡ್ತಾರೆ. ನಾನೇ ಸಿಎಂ, 5 ವರ್ಷ ನಾನೇ ಸಿಎಂ, ಎಲ್ಲೂ ಕೂಡ ಒಪ್ಪಂದಗಳಾಗಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ 5 ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಅಥವಾ ಒಂದು ಸಂದರ್ಶನವನ್ನ ನೀಡ್ತಾರೆ. ತದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿರ್ತಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ಮೇಲೆ ಅವರು ಕೂಡ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ, ಅದೆಲ್ಲ ಬೇಡ, ಯಾರಿಗೇನು ಹೇಳಬೇಕು ಅವ್ರಿಗೆ ಹೇಳಿದ್ದೀನಿ ನಾನು, ಅದು ಇವಾಗ ನಿಮಗೆ ಬೇಡ, ನೀವೆಷ್ಟೇ ಕೆದಕಿದ್ರು ನಾನೇನು ಬಾಯ್ ಬಿಡೋದಿಲ್ಲ ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟು ಹೊರಡ್ತಾರೆ. ತದಾದ ನಂತರ ಈಗ ಡಿ.ಕೆ. ಶಿವಕುಮಾರ್ ಅವರು ಶಿರಡಿಯಲ್ಲಿ ಕಾಣಿಸಿಕೊಂಡಿದ್ದು ಭಾರೀ ಸಂಚಲನವನ್ನ ಮೂಡಿಸಿದೆ. ಹಾಗೆ ಡೆಲ್ಲಿಗೂ ಕೂಡ ಭೇಟಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಏನಾಗುತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದು ಕಾದು ನೋಡಬೇಕಾಗಿದೆ. ಖಾಸಗಿ ಕಾರ್ಯಕ್ರಮಗಳಿಗೆ ಭೇಟಿಯನ್ನ ನೀಡಿದ್ರ ಅಥವಾ ಇಲ್ವಾ ಅನ್ನೋದೆಲ್ಲವೂ ಕೂಡ ಇನ್ನು ಮುಂದಿನ ಬೆಳವಣಿಗೆಯ ಮೇಲೆ ಬಿಟ್ಟಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.